ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್. ನಾನು ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು ಜೂನ್ 1. ಅದಕ್ಕೆ ಅವ್ರಿಗೆ ಗ್ರೀಟಿಂಗ್ ಕಾರ್ಡ್ ಕೊಡೋಣ ಅಂತ ನಾನು ನನ್ನ ಅಕ್ಕನ ಮಗಳು ಇಬ್ಬರು ಮೈಸೂರು ಸ್ವಪ್ನ ಬುಕ್ ಹೌಸಿಗೆ ಬಂದಿದ್ವಿ. ಇಲ್ಲಿ ಸುಮಾರು ವರ್ಷದಿಂದ ನಾನು ಬಂದಿರಲಿಲ್ಲ, ಸುಮಾರು ದಿನದ ನಂತರ ಇಲ್ಲಿಗೆ ಬಂದಿರೋದು. ಇಲ್ಲಿ ತುಂಬಾ ಕಲೆಕ್ಷನ್ಸ್ಗಳೆಲ್ಲ ಇತ್ತು ಗ್ರೀಟಿಂಗ್ ಕಾರ್ಡು. ಅದರಲ್ಲಿ ನನಗೆ ಹಸ್ಬೆಂಡ್ ಕೊಡೋದಕ್ಕೆ ಅಂತ ನಾನು ಹುಡುಕಿದಾಗ ಈ ಗ್ರೀಟಿಂಗ್ ಕಾರ್ಡ್ ಸಿಕ್ತು. ಇದಕ್ಕೆ ನಾನು 160 ರೂಪೀಸ್ ಕೊಟ್ಟೆ. ಇಲ್ಲಿ ವೆರೈಟಿ ಗಿಫ್ಟು ಏನೇ ಕೊಡೋದಿದ್ರು ಸುಮಾರು ಐಟಮ್ಸ್ಗಳು ಸಿಗುತ್ತೆ, ಕಲೆಕ್ಷನ್ಸ್ಗಳಿದೆ. ಬೇಕಾದರೆ ಒಂದು ಸಲ ಬಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಗ್ರೀಟಿಂಗ್ ಕಾರ್ಡ್ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಅಲ್ಲಿ ಐಟಮ್ಸ್ನೆಲ್ಲ ನೋಡ್ಕೊಂಡು ಬಂದೆ. ನಾನು ಬುಕ್ಸ್ಗಳನ್ನ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ. ಮಕ್ಳಿಗೆ ಕೊಡೋ ಐಟಮ್ಸ್ ಕೂಡ ಅಲ್ಲಿ ಸಿಗುತ್ತೆ. ತುಂಬ ವೆರೈಟಿ ಸಿಗುತ್ತೆ ನಿಮಗೆ, ಪರ್ಚೇಸ್ ಮಾಡಿ. ನಾನು ಇದಕ್ಕೂ ಮೊದಲು 299ಗೆ ಹೋಗಿದ್ದೆ, ಆರ್ಸು ರೋಡ್ ಹತ್ರ. ಅಲ್ಲಿ ಒಂದು ಟೀ ಶರ್ಟ್ ಪರ್ಚೇಸ್ ಮಾಡಿದೆ. ಆಮೇಲೆ ಮನ್ನಾರ್ಸ್ ಮಾರ್ಕೆಟ್ಗೆ ಹೋಗಿ ಅಲ್ಲೊಂದು ವ್ಯಾಲೆಟ್ ಪರ್ಚೇಸ್ ಮಾಡಿದೆ. ತುಂಬ ಸುತ್ತಾಡಿ ತಲೆನೋವು ಬಂದಿದ್ದರಿಂದ ಪಕ್ಕದಲ್ಲೇ ಹೋಟೆಲ್ ಇತ್ತು, ಅಲ್ಲಿ ಲೈಟಾಗಿ ಕಾಫಿ ಕುಡಿದ್ವಿ. ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಬಂದಾದಮೇಲೆ ನಮ್ಮ ಹಸ್ಬೆಂಡು ಬಂದಿದ್ದರು. ಆಮೇಲೆ ನಾವು ರಿಟರ್ನ್ ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಥರ ಗಿಫ್ಟ್ ತಂದಿರೋದೆಲ್ಲ. ನನಗೇನು ಅನಿಸುತ್ತೆ ಅದನ್ನೆಲ್ಲ ಗ್ರೀಟಿಂಗ್ ಕಾರ್ಡಲ್ಲಿ ಬರೆದೆ. ಮಾತ್ರ ನನಗೆ ಹೊಸ ಅನುಭವ ಆಗ್ತಾಯಿತ್ತು. ಯಾಕಂದರೆ ನನ್ನ ಹಸ್ಬೆಂಡ್ಗೆ ನಾನು ಇದುವರೆಗೂ ಮದುವೆ ಆದಾಗಿಂದ ಯಾವುದೇ ಕಾರ್ಡ್ ಆಗಲಿ ಲೆಟರ್ ಆಗಲಿ ಕೊಟ್ಟಿಲ್ಲ. ಇದೇ ಫಸ್ಟ್ ಟೈಮು. ಅದಕ್ಕೆ ಅವರು ಮಾರ್ನಿಂಗು ಮನೆಗೆ ಟಿಫನ್ಗೆ ಬಂದರು ಬರ್ತಡೇ ದಿನ. ಆಗ ಅವ್ರಿಗೆ ಆಗಲೇ ಗಿಫ್ಟ್ ಕೊಟ್ಟೆ ನಾನು. ಯಾಕಂದರೆ ಬರ್ತಡೇ ಟೈಮಲ್ಲಿ ಕೇಕ್ ಕಟ್ ಮಾಡಬೇಕಾದ್ರೆ ಎಲ್ಲರ ಮುಂದೆ ಗ್ರೀಟಿಂಗ್ ಕಾರ್ಡು ಎಲ್ಲ ಕೊಡೋದಕ್ಕೆ ನನಗೆ ಸಂಕೋಚ ಅನ್ನಿಸ್ತು. ಅದಕ್ಕೆ ಬೆಳಗ್ಗೆ ಬಂದಾಗ ಅವ್ರಿಗೆ ಕೊಟ್ಟೆ. ನಾನು ಈ ಪರ್ಸ್ನ ವ್ಯಾಲೆಟ್ನ ಯಾಕೆ ಕೊಟ್ಟೆ ಅಂದರೆ, ಅವರು ಕಾಟೇರ ಫಿಲಮ್ಗೆ ಹೋಗಿದ್ದಾಗ ಅವರು ಹಾಳು ಮಾಡ್ಕೊಂಡ್ಬಿಟ್ರು. ಅವ್ರ ಹತ್ರ ಇತ್ತು ಒಂದು ಪರ್ಸು, ಕಾರ್ಡು DL ಅದೆಲ್ಲ ಡೂಪ್ಲಿಕೇಟ್ ಕಾರ್ಡೆಲ್ಲ ಇರೋದನ್ನು ಹಾಳು ಮಾಡಿಕೊಂಡ್ರು. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿ ಅವ್ರಿಗೆ ಕೊಟ್ಟೆ. ಇದು 280 ಮನ್ನಾರ್ಸ್ ಮಾರ್ಕೆಟಲ್ಲಿ ತೊಗೊಂಡಿದ್ದು ನಾನು. ವ್ಯಾಲೆಟ್ ಎಲ್ಲ ನೋಡಾದ್ಮೇಲೆ ಆಮೇಲೆ ಇದರಲ್ಲಿ ಏನಿದೆ ಅಂತ ನೋಡಿದ್ರು. ಫಸ್ಟು ಇದು ಫೋಟೋ ಫ್ರೇಮ್ ಅಂತ ಅಂದ್ಕೊಬಿಟ್ರು ಅವರು, ಫೋಟೋ ಫ್ರೇಮ್ ತಂದಿದ್ಯಾ ಅಂತ. ಆಮೇಲೆ ನೋಡಿದ್ರು ಗ್ರೀಟಿಂಗ್ ಕಾರ್ಡ್ ಅಂತ. ಆಗ ಒಂದು ಪದನೂ ಬಿಡ್ದಾಗೆ ಎಲ್ಲ ಓದಿದ್ರು. ನಾನು ನೋಡ್ತಾ ನಿಂತಿದ್ದೆ, ವಿಡಿಯೋ ಮಾಡ್ತಾ. ತುಂಬ ಖುಷಿಪಟ್ಟರು ಮಾತ್ರ. ನೋಡಿ, ಓಪನ್ ಮಾಡಿದ್ರು. ಅದರಲ್ಲೆಲ್ಲ ನಾನು ಬರ್ತಿದ್ದೆ, ನನಗೇನು ಅನ್ನಿಸ್ತು ಎಲ್ಲನೂ. ಅವರು ತುಂಬ ಇಂಟ್ರೆಸ್ಟಿಂದನೇ ಓದ್ತಾಯಿದ್ರು, ಏನು ಬರೆದಿದ್ದಾಳೆ ಇವಳು ಅಂತ, ಒಂದೊಂದು ಕಾರ್ಡ್ ಒಳಗೂ ಏನೇನು ಬರೆದಿದ್ದಾಳೆ ಅಂತ. ಯಾಕಂದರೆ ನಾನು ಇದುವರೆಗೂ ಅವ್ರಿಗೆ ಯಾವುದೇ ರೀತಿ ಏನು ಲೆಟರ್ ಆಗಲಿ ಗ್ರೀಟಿಂಗ್ ಆಗಲಿ ಕೊಟ್ಟಿರಲಿಲ್ಲ. ಅದಕ್ಕೆ ನೋಡ್ತಾಯಿದ್ರು. ಅದರೊಳಗೊಂದು ಲೆಟರು ಕೂಡ ಬರೆದಿಟ್ಟಿದ್ದೆ, ಅದನ್ನು ಓದಿದ್ರು, ತುಂಬ ಖುಷಿಪಟ್ಟರು. ಆಮೇಲೆ ನಾನು ಒಂದು ಟೀ ಶರ್ಟ್ ತಂದಿದ್ದೆ, ಅದನ್ನು ಓಪನ್ ಮಾಡಿ ನೋಡಿದ್ರು. ಇದು ಆಫರು, ಡಿಸ್ಕೌಂಟ್ ಬಿಟ್ಟು 750 ಇತ್ತು, 650 ಕೊಟ್ಟರು. ಆಮೇಲೆ ಸಂಜೆ ನಮ್ಮ ಮನೆಯವ್ರ ಫ್ರೆಂಡು ಅವರು ಕೇಕ್ ತೊಗೊಬಂದಿದ್ರು. ನಾನು ಒಂದು ಚಿಕ್ಕ ಕೇಕ್ ತೊಗೊಬಂದಿದ್ದೆ. 2 ಪೇಸ್ಟ್ರಿ ಕೇಕ್ ಆಗಿತ್ತು. ಎಲ್ಲ ಕಟ್ ಮಾಡಿದ್ವಿ, ಸೆಲೆಬ್ರೇಷನ್ ಎಲ್ಲ ಆಯಿತು. ಆಮೇಲೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬರ್ತಡೇ ದಿನ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿಲ್ಲದೆ ಇರೋದ್ರಿಂದ ಮಾರನೇ ದಿನ ನಮ್ಮ ಮನೆಯವರು ಫ್ರೆಂಡ್ ಒಬ್ರದ್ದು ಮದುವೆ ಇತ್ತು ಹನುಮಂತ ನಗರದಲ್ಲಿ. ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು ಅಂತ ಹೋದ್ವಿ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಈ ದೇವಸ್ಥಾನಕ್ಕೆ 3ನೇ ಸಲ ಹೋಗ್ತಾ ಇರೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಯಾವುದೇ ಫೋಟೋ ವಿಡಿಯೋ ಏನೂ ತೊಗೊಳ್ಲಿಲ್ಲ. ಇನ್ನೊಂದು ಸಲ ಬರೋದಾ ಅಂತ ಬಂದುಬಿಟ್ಟೆ. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು. ನಾವು ಹಿಂದಿನ ಸಲ ಎಲ್ಲ ಹೋದಾಗ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ.